ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಲ್ಲಿ ನನ್ನ ಸೌನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸನಾಮ ಸಂವತ್ಸರದ ಉತ್ತರಾಯಣ ಪುಷ್ಯ ಬಹುಳ ಚತುರ್ದಶಿ, ಶನಿವಾರ 17/1/2026. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ಚತುರ್ದಶಿ, ರಾತ್ರಿ 11:42 ಇರ್ತದೆ. ನಕ್ಷತ್ರ ಮೂಲ ನಕ್ಷತ್ರ ಬೆಳಗ್ಗೆ 8:23 ಇರ್ತದೆ. ಅದರಲ್ಲಿ ಯೋಗ ಬಂದು ವ್ಯಾಘಾತ, ಕರ್ಣ ಬಂದು ಭದ್ರೇಕರಣ ಇರ್ತಕ್ಕಂಥದ್ದು. ಈ ದಿನದ ವಿಶೇಷ ಏನಪ್ಪ ಅಂದರೆ ಮಕರ ರಾಶಿಗೆ ಬುಧನ ಪ್ರವೇಶ. ಬುಧನು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇದನ್ನು ಮಾಸ ಶಿವರಾತ್ರಿ ಅಂತ ಕೂಡ ಕರೀತಾರೆ. ಆದ್ಮೇಲೆ ಮೇಷರಾಶಿ ಸಂಬಂಧಿಸಿದಂಗೆ ಉದ್ಯೋಗ ಪ್ರಗತಿ, ಕೃಷಿಕರಿಗೆ ಕಾರ್ಯಪ್ರಗತಿ, ಹೂವಿನ ಬೆಳೆಗಾರರಿಗೆ ಮತ್ತು ವಿಕ್ರಯದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳು ಇವತ್ತು ಒಳ್ಳೆ ವಿದ್ಯಾರ್ಜನೆ ಆಗ್ತದೆ. ಈ ದಿನ ಈ ಒಂದು ವಕೀಲರಂತೀವಿ ನೋಡಿ, ವಕೀಲರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ಇವರಿಗೆ ಹೊಸವಾಗಿರ್ತಕ್ಕಂಥ ಕ್ಲೈಂಟ್ ಸಿಗ್ತಾರೆ. ಇದನ್ನು ನೀವು ಶನಿ ಮಹಾತ್ಮನ್ನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ಅದೃಷ್ಟ ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ, ನೆಮ್ಮದಿ, ಉತ್ತಮ ಸ್ಥಾನಮಾನ ಪ್ರಾಪ್ತಿ. ಕೃಷಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಶುಭ. ತೆಂಗು, ಅಡಿಕೆ, ಕಾಫಿ, ರಬ್ಬರ್ ಬೆಳೆಗಾರರಿಗಂತೂ ಬಹಳ ಉತ್ತಮವಾದ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಇವತ್ತು ನೀವು ಸಿದ್ಧಪಡಿಸಿದ ವಸ್ತುಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ದೇವತೆಗಳನ್ನು ಧ್ಯಾನ ಮಾಡಿ. ನಮ್ಮ ಸೂರ್ಯಾಗೆ, ಚಂದ್ರಾಯ, ಮಂಗಳಾಯ, ಬುಧಾಗಚ ಅಂತೇಳಿ. 8 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ನನ್ನ ಮಿಥುನ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ತೆಂಗು, ಅಡಿಕೆ, ರಬ್ಬರು, ಕಾಫಿ ಪ್ಲಾಂಟರ್ಸ್ಗಂತೂ ಒಳ್ಳೆಯ ಕಾರ್ಯಪ್ರಗತಿ ಆಗುತ್ತೆ ಇವತ್ತು. ಸರ್ಕಾರಿ ನೌಕರರಿಗೆ ನೆಮ್ಮದಿ ಇರ್ತಕ್ಕಂಥ ದಿನ. ಕಟ್ಟಡ ಗುತ್ತಿಗೆದಾರರಿಗೆ ಒಂದು ಸ್ವಲ್ಪ ನೆಗೆಟಿವಿಟಿ, ಕೆಲಸಗಳು ನಡೆಯೋದಿಲ್ಲ. ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರ ಆಗ್ತಕ್ಕಂಥದ್ದು. ಅಂಗಾರಕನನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಶನಿಯ ಪ್ರಭಾವದಿಂದ ಈ ದಿನ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಮಂದ ಪ್ರಗತಿ, ಸ್ಲೋ ಆಗಿರ್ತಕ್ಕಂಥದ್ದು ಹಾಗೂ ನಷ್ಟ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಬಂಧುಗಳಿಂದ ಒಳ್ಳೆ ಶುಭ ಸುದ್ದಿ ಬರ್ತದೆ. ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ ಇವತ್ತು. ಈ ಬುಕ್ಸು, ಸ್ಟೇಷನರಿ, ಈ ಕಾಸ್ಮೆಟಿಕ್ಸು ಮಾರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಶನೀಶ್ವರನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಪ್ರಯಾಣದಿಂದ ನಷ್ಟ, ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ವ್ಯತ್ಯಯ, ಮಾತಿನ ಚಕಮಕಿಯಿಂದ ನಷ್ಟ. ಅದೇ ರೀತಿಯಲ್ಲಿ ರೈತರಿಗೆ ಮಿಶ್ರವಾಗಿರ್ತಕ್ಕಂಥ ಫಲ ಇರ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಮನೆಯಲ್ಲಿ ಸಂತಸದ ವಾತಾವರಣ, ಕೃಷಿ ಕಾರ್ಮಿಕರಿಗೆ ಶುಭಕರವಾದ ದಿನ. ಸರ್ಕಾರಿ ನೌಕರರಿಗಂತೂ ಒಳ್ಳೆಯ ಉತ್ತಮವಾದ ವಾರ್ತೆ ಸಿಗ್ತಕ್ಕಂಥದ್ದು. ರೇಷ್ಮೆ, ಜೀನು, ಅಣಬೆ ಬೆಳೆಗಾರರಿಗೆ ಒಳ್ಳೆ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ವೈದ್ಯ ವೃತ್ತಿ ಮಾಡ್ತಕ್ಕಂಥ ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ನೀವು ಧನ್ವಂತರಿ ಮಹಾವಿಷ್ಣುವಿನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮನೆಯಲ್ಲಿ ಕಿರಿಕಿರಿಯ ವಾತಾವರಣ, ವಾದ ವಿವಾದಗಳಿಂದ ಬೇಸರ. ಈ ಪ್ಲಾಂಟೇಶನ್ ಓನರ್ಗಳಿರ್ತಾರಲ್ಲ, ಅವ್ರಿಗೆ ಒಳ್ಳೆಯ ಕಾರ್ಯಪ್ರಗತಿ. ಹೈನುಗಾರಿಕೆಯಲ್ಲಿ ಶುಭ. ಜವಳಿ ಅಂಗಡಿ, ಆಭರಣಗಳ ಅಂಗಡಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ಅವ್ರಿಗೆ ಶನಿ ಮಹಾತ್ಮನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸು ಕ್ರೋಢೀಕರಣ ಮಾಡಬೇಕು ಅಂತ ಯಾರು ಮನಸ್ಸು ಮಾಡಿರ್ತಾರೆ, ಈ ಒಂದು ವೃಶ್ಚಿಕ ರಾಶಿಯವರು, ಅವರಿಗೆ ಪ್ರಯತ್ನದಲ್ಲಿ ಒಳ್ಳೆಯ ಫಲ ಸಿಗ್ತಕ್ಕಂಥದ್ದು. ಬಂಧು ಮಿತ್ರರ ಮಿಲನ, ಅವರಿಂದ ಬಹಳಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಸಹಾಯ. ಅದೇ ರೀತಿಯಲ್ಲಿ ಜಾನುವಾರು ವ್ಯಾಪಾರಿಗಳಿಗಂತೂ ಶುಭಕರವಾದ ದಿನ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಅಂಗಡಿ ಇಟ್ಟಿರ್ತಕ್ಕಂಥವ್ರು, ರಸಗೊಬ್ಬರಗಳು ಮಾರ್ತಕ್ಕಂಥ ಒಂದು ಅಂಗಡಿಗಳಿರ್ತಾರೆ ನೋಡಿ, ಅವರಿಗೆ ಒಳ್ಳೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಗುರು ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗೋಣ ನಾವು ಧನುರಾಶಿಗೆ. ನೋಡಿ,
ಆರೋಗ್ಯದಲ್ಲಿ ಸ್ಥಿರತೆ, ಪ್ರಯತ್ನಗಳಲ್ಲಿ ಸಫಲತೆ. ಏನಾದರೂ ಪ್ರಯತ್ನಗಳು ಮಾಡ್ತಾ ಇದ್ರೆ ನೀವು ಅದರಲ್ಲಿ ಸಫಲತೆ ಇರ್ತದೆ. ಆರೋಗ್ಯ ಸಹಾಯಕರು, ಈ ಕೃಷಿ ಕಾರ್ಮಿಕರು, ಇವರಿಗೆಲ್ಲ ಬಹಳ ಉತ್ತಮವಾದ ಕಾರ್ಯಪ್ರಗತಿ. ಈ ಜೇನು ಸಾಕಣೆ, ಅಣಬೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇದನ್ನು ಒಳ್ಳೆ ಮಾರ್ಗದರ್ಶನ ಸಿಗ್ತದೆ. ಹೆಂಗೆ ಮಾಡಬೇಕು, ಅಣಬೆ ಬೆಳಿಬೇಕು, ಹೆಂಗೆ ಜೇನು ಸಾಕಬೇಕು ಅಂತಕ್ಕಂಥದ್ದು ಉತ್ತಮವಾದ ಮಾರ್ಗದರ್ಶನ ಇರ್ತದೆ. ಈ ಹೈನುಗಾರರಿಗಂತೂ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಈ ದಿನ ಏನು ಪೆಡ್ಲರ್ಸ್ ಅಂತ ಕರಿತೀವಿ ನಾವು. ಪೆಡ್ಲರ್ಸ್ ಅಂದರೆ ಮನೆಗಳಿಗೆ ಸರಕುಗಳು ಎತ್ಕೊಂಡು ಹೋಗಿ, ಪ್ಲಾಸ್ಟಿಕ್ ಸಾಮಾನುಗಳಾಗಲಿ, ಕಬ್ಬಿಣದ ಸಾಮಾನುಗಳಾಗಲಿ, ಅಂಥ ಇಂಥ ತರಕಾರಿಗಳು ಎಲ್ಲ ಮನೆಗಳ ಹತ್ರಕ್ಕೆ ಬರ್ತದೆ. ಆ ಪೆಡ್ಲರ್ಸ್ ಯಾರು ಮಾಡ್ತಾರೆ, ಚಿಲ್ಲರೆ ವ್ಯಾಪಾರಿಗಳು, ಈ ಸ್ಮಾಲ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆ ಉತ್ತಮವಾದ ವ್ಯಾಪಾರ ಆಗುತ್ತೆ. ನವಗ್ರಹಗಳು ಧ್ಯಾನ ಮಾಡಿ 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೇರಳೆಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳಿಗೆ ಬಹಳ ಅಧಿಕವಾದ ಕೆಲಸ ಇರ್ತಕ್ಕಂಥದ್ದು, ವರ್ಕ್ಲೋಡ್ ಜಾಸ್ತಿ ಇರ್ತಕ್ಕಂಥದ್ದು, ಕೆಲಸದ ಹೊರೆ. ತೋಟಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸೆಲ್ಫ್ ಎಂಪ್ಲಾಯೀಸ್ ಇರ್ತಾರೆ ನೋಡಿ, ಸ್ವಉದ್ಯೋಗಿಗಳು ಮಾಡ್ತಕ್ಕಂಥವ್ರು, ಅವರಿಗೆ ಉತ್ತಮವಾದ ಅವಕಾಶ ಸಿಗ್ತದೆ. ಈ ದಿನ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ, ಮಕರ ರಾಶಿಯವರಿಗೆ ಶುಭಕರವಾದ ಲಾಭ ಸಿಗ್ತಕ್ಕಂಥದ್ದು. ನೀವು ಸರ್ಪದೇವತೆಗಳಿಗೆ ಪೂಜೆ ಮಾಡಿ ನಾಗರಕಟ್ಟೆಗೆ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ನಿಮ್ಗೆ ಒಳ್ಳೆಯದಾಗ್ತದೆ. 4 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ, ಪ್ರೊಫೆಷನಲ್ಸ್ ಅವರಿಗೆ ಮಂದ ಪ್ರಗತಿ, ಕೆಲಸ ನಿಧಾನ ಆಗ್ತಕ್ಕಂಥದ್ದು. ಎಲ್ಲ ರೀತಿಯ ನೌಕರರಿಗೆ ಕಿರಿಕಿರಿ. ಈ ಪ್ಲಾಂಟೇಶನ್ ಕಾರ್ಮಿಕರಿಗಂತೂ ಬಹಳ ಹೆವಿ ವರ್ಕ್ ಇರ್ತಕ್ಕಂಥದ್ದು. ಹೊರದೇಶದಲ್ಲಿರ್ತಕ್ಕಂಥ ಮಿತ್ರರಿಗಾಗಲಿ, ನಿಮ್ಮ ಮಕ್ಕಳಾಗಲಿ, ಬಂಧುಗಳಿಂದ ಅವರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಅವರಿಗೆ ಎಲ್ಲ ಶುಭಕರ ಇವತ್ತು ಆಗಿರ್ತಕ್ಕಂಥದ್ದು. ಅವ್ರ ಕಲಿಕೆಯಲ್ಲಿ ಶುಭಕರ ಇರ್ತಕ್ಕಂಥದ್ದು. ಮೆಟೀರಿಯಲ್ ಹೊಂದಿಸ್ತಕ್ಕಂಥದ್ದಲ್ಲಿ ಒಳ್ಳೆ ಸಫಲತೆ ಇರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ರೇಷ್ಮೆ ಸಲಕರಣೆ ಮಾಡ್ತಕ್ಕಂಥವರು ಈ ದಿನ ಒಳ್ಳೆಯ ಲಾಭ ಪಡೀತಾರೆ. ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಮೀನರಾಶಿಗೆ ಬಂದಾಗಲಿಂದ ಮುಂದಕ್ಕೆ ಕಡೆಯದಾಗಿ ಆರ್ಥಿಕ ಪ್ರಗತಿ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಮಿತ್ರರಿಂದ ಶುಭ ಸುದ್ದಿ, ಈ ವಿದ್ಯಾರ್ಥಿಗಳಿಗೆ ಶುಭಕರವಾದ ಶಿಕ್ಷಣ, ಈ ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ಅದು ವಿಶೇಷವಾಗಿ ಈ ಹಾಲು ಮಾರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು ಇವತ್ತು. ನೀವು ಗುರುದಕ್ಷಿಣೆ ಮಾಡಿ. ಗುರು ಪ್ರದಕ್ಷಿಣೆ ಅಂದರೆ ಗುರುವಿಗೆ ಹೋಗಿ ಒಂದು ಸುತ್ತ ಹಾಕಬೇಕು. ನಿಮ್ಮ ಗುರುವಿನ ದೇವಸ್ಥಾನಕ್ಕೆ, ಯಾವುದೇ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಇಲ್ಲಿದ್ದರೆ ನವಗ್ರಹಗಳಲ್ಲಿ ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ, ಗುರು ಶುಕ್ರ ಆದರೆ ಗುರು ಅಂತಕ್ಕಂಥವನು ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡಿರ್ತಾನೆ. ಅಲ್ಲಿ ಅವನಿಗೆ ನಮಸ್ಕಾರ ಮಾಡಿಕೊಂಡು ನವಗ್ರಹಗಳಿಗಾದರೂ ಒಂದು 9 ಪ್ರದಕ್ಷಿಣೆ ಮಾಡಿ. ನಿಮಗೆ ಬಹಳ ಶುಭಕರವಾದ ದಿನ. 5 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಇದು ಈ ದಿನದ ನಿಮ್ಮ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಈ ನವಗ್ರಹಗಳ ದಯದಿಂದ ಈ ದಿನ ನಿಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರಲಿ. ಗುರುವಿನ ಕರುಣೆ ನಿಮ್ಮ ಮೇಲೆ ಇರಲಿ ಅಂತ ದೇವರನ್ನು ಪ್ರಾರ್ಥಿಸುತ್ತಾ ಈ ದಿನದ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.